ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಬ್ಬ ರೈತ ಇರ್ತಾನೆ, ಬಹಳ ಬಡವ, ಜೀವನ ಪೂರ್ತಿ ಕಷ್ಟಪಡ್ತಾನೇ ಇರ್ತಾನೆ. ಆದರೂ ಕೂಡ ಅವನಿಗೆ ಸಂಪತ್ತು ಸಿಗೋದಿಲ್ಲ. ಅವನು ಅನುಕೂಲವಾಗಿ ಬಾಳುವಷ್ಟು ಒಂದು ಸೌಲಭ್ಯಗಳು ಕೂಡ ಅವನಿಗಿರುವುದಿಲ್ಲ. ನಿಜಕ್ಕೂ ಅವನಿಗೆ ಬೇಸರ ಆಗುತ್ತೆ. ಜೀವನ ಎಲ್ಲ ನಾನು ಕಷ್ಟಪಟ್ಟಿದ್ದೇ ಆಯಿತು, ನಾನು ಸುಖವಾಗಿರೋದು ಯಾವಾಗಪ್ಪ ಅಂತ ದೇವರನ್ನ ಬೈಕೊಂಡು ಹೊಲದಲ್ಲಿ ಕೆಲಸ ಮಾಡಿ ವಾಪಸ್ಸು ಬರ್ತಾ ಒಂದು ಮರದ ಕೆಳಗೆ ನೆರಳಿಗಾಗಿ ಕೂತ್ಕೋತಾನೆ. ಆಗ ಆ ಮರ ಮಾತಾಡೋದಕ್ಕೆ ಶುರು ಮಾಡುತ್ತೆ. ನಿನಗೆ ಸಂಪತ್ತು ಬೇಕಾ ಅಂತ ಮರ ಕೇಳುತ್ತೆ. ಅರೆ, ಇದೇನಿದು ಮರ ಮಾತಾಡ್ತಿದೆಯಲ್ಲ ಅನ್ಕೋತಾನೆ. ಆದರೂ ಸಿಕ್ಕಿದ್ರೆ ಸಿಗ್ಲಿ ಅಂತ ಹೌದು ಅಂತ ಹೇಳ್ತಾನೆ. ಮನೆಗೆ ಹೋಗಿ ನೋಡು ಅಂತ ಆ ಮರ ಹೇಳುತ್ತೆ. ಲಘು ಬಗೆಯಿಂದ ಮನೆಗೆ ಓಡೋಗ್ತಾನೆ. ಅಲ್ಲಿ ಅವನ ಹೆಂಡತಿ ಕೂಡ ಇರ್ತಾಳೆ. ಈ ಮನೆಯಲ್ಲಿ ಏನೋ ಇದೆ, ಏನೋ ಸಿಗ್ಬೋದು ನಮಗೆ ಅಂತ ಇಬ್ರು ಹುಡುಕಾಡಕ್ಕೆ ಶುರು ಮಾಡಿದಾಗ ಅವರಿಗೆ 7 ಕೊಪ್ಪರಿಗೆ ಕಾಣಿಸುತ್ತೆ. ಈ ಕೊಪ್ಪರಿಗೆ ಯಾರು ತಂದಿಟ್ರು? ನಾವು ಇದುವರೆಗೂ ಇದೇ ಮನೇಲಿ ಇದ್ವಲ್ಲ, ನಮಗೆ ಗೊತ್ತೇ ಇರ್ಲಿಲ್ವಲ್ಲ ಅಂದ್ಕೊಂಡು, ಓಹೋ, ಇದು ಆ ಮರದ ಹತ್ರ ನನ್ನನ್ನು ಮಾತಾಡಿಸಿದಂಥ ಒಂದು ಅಶರೀರವಾಣಿನೇ ಇರಬಹುದು ಅಂತ ಅಂದ್ಕೊಂಡು 7 ಕೊಪ್ಪರಿಗೆಯನ್ನು ತೆಗೆದು ನೋಡ್ತಾರೆ. ಆಶ್ಚರ್ಯ ಅಂದರೆ 7 ಕೊಪ್ಪರಿಗೆಗಳಲ್ಲಿ ಚಿನ್ನದ ನಾಣ್ಯಗಳಿರುತ್ತೆ. ಇಬ್ಬರ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಆದರೆ ಅಲ್ಲೊಂದು ವಿಷಯ ಇರುತ್ತೆ. 7ನೇ ಕೊಪ್ಪರಿಗೆ ಇದೆಯಲ್ಲ, ಅದರಲ್ಲಿ ಅರ್ಧದಷ್ಟು ಮಾತ್ರ ಚಿನ್ನದ ನಾಣ್ಯಗಳಿರುತ್ತೆ. ಗಂಡ ಹೆಂಡತಿ ಅಂದರೆ ಆ ರೈತ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಒಂದು ಯೋಚನೆ ಶುರುವಾಗುತ್ತೆ. ಬಹುಶಃ 7ನೇ ಕೊಪ್ಪರಿಗೇನೋ ತುಂಬಿತ್ತೇನೋ, ಆದರೆ ಯಾರೋ ಇದನ್ನು ಬಳಸ್ಬಿಟ್ಟಿದ್ದಾರೆ. ನಮ್ಗಿದನ್ನು ಯಾರು ಕೊಟ್ಟರೋ ಅವರು ಇದನ್ನು ಅರ್ಧ ಬಳಸಿ ನಮಗೆ ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ಈ 7ನೇ ಕೊಪ್ಪರಿಗೆ ಕೂಡ ತುಂಬಿಸ್ಬೇಕು ಅಂತ ಹೇಳಿ ಇರೋ 6.5 ಕೊಪ್ಪರಿಗೆಯನ್ನು ಖರ್ಚು ಮಾಡೋ ಬದಲು ಗಂಡ ಹೆಂಡತಿ ಪೂರ್ತಿ ಜೀವನ ಇಡೀ ಕಷ್ಟಪಟ್ಟು ಒಂದೊಂದೇ ಚಿನ್ನದ ನಾಣ್ಯವನ್ನು ಆ 7ನೇ ಕೊಪ್ಪರಿಗೆ ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಗೆ ಸುಖ ಬಂತ? ಇಲ್ಲ, ಇನ್ನೂ ಕಷ್ಟದಲ್ಲಿ ಮುಳುಗಿ ಹೋದ್ರು. ಇರುವಂಥ ಆ ಎಲ್ಲ ಸಂಪತ್ತನ್ನು ಬಳಸ್ಕೊಳ್ಳೋ ಬದಲು ಇನ್ನೂ ದೈನ್ಯಕ್ಕೆ ಇಳಿದ್ರು ಆ ರೈತ ದಂಪತಿಗಳು. ಒಮ್ಮೆ ಒಬ್ಬ ಸಾಧು ಆ ಮನೆಯ ಮುಂದೆ ಹೋಗ್ತಾ ಇರ್ತಾನೆ. ಅವನು ಮನೆ ಒಳಗೆ ಇಣುಕು ನೋಡಿ, ಹೇಗಿದ್ದೀಯಪ್ಪ ಅಂತ ಕೇಳಿದಾಗ, ಏನು ಹೇಳಿ ಸ್ವಾಮಿ, ನನ್ನ ಜೀವನದಲ್ಲಿ ಒಂದು ಪವಾಡ ನಡೀತು. ಹೀಗೆ ಕೊಪ್ಪರಿಗೆ ಹಣ ಸಿಕ್ತು, ಆದರೆ 7ನೇದು ಅರ್ಧ ಖಾಲಿಯಾಗಿತ್ತು. ಅದನ್ನು ತುಂಬಿಸೋ ಪ್ರಯತ್ನದಲ್ಲಿದ್ದೇವೆ, ನಾನು ನನ್ನ ಹೆಂಡತಿ ಹೈರಾಣಾಗಿದ್ದೇವೆ ಅಂತ ಹೇಳ್ತಾನೆ. ಆಗ ಸಾಧು ನಗ್ತಾ ಹೇಳ್ತಾನೆ, ಅಲ್ಲ, 6.5 ಅಷ್ಟು ತುಂಬಿರುವಂಥ ಕೊಪ್ಪರಿಗೆಯನ್ನು ಬಳಸೋದು ಬಿಟ್ಟು, ಸುಖವಾಗಿರೋದು ಬಿಟ್ಟು, ಇನ್ನು ಈ ಅರ್ಧ ಕೊಪ್ಪರಿಗೆ ಬಗ್ಗೆ ತಲೆ ಕೆಡಿಸ್ಕೊಂಡಿದೆಯಲ್ಲ, ನಿನಗೆ ಏನು ಹೇಳಬೇಕು? ಅದು ನಿನ್ನ ಆಸೆ. ಈ ಆಸೆ ಅನ್ನೋ ಕೊಪ್ಪರಿಗೆ ಯಾವತ್ತೂ ತುಂಬೋದಿಲ್ಲ. ಅದನ್ನು ತುಂಬಿಸ್ತಾ ನಾವು ಜೀವ ಕಳ್ಕೋತೇವೆ ಅಷ್ಟೇ, ಆದರೆ ಬದುಕೋದನ್ನು ಮರೆತು ಬಿಡ್ತೇವೆ ಅಂತ ಸಾಧು ಹೇಳಿ ಅದೃಶ್ಯನಾಗ್ತಾನೆ. ಮತ್ತೆ ಅಲ್ಲಿರುವಂಥ ಕೊಪ್ಪರಿಗೆ ಹೊನ್ನು ಕೂಡ ಮಾಯ ಆಗುತ್ತೆ. ನಾವು ಕೂಡ ನಮ್ಮ ಜೀವನದಲ್ಲಿ ಈ 7ನೇ ಅರ್ಧ ತುಂಬಿರೋ ಕೊಪ್ಪರಿಗೆ ಇದೆಯಲ್ಲ, ಅದನ್ನೇ ತುಂಬಿಸೋ ಪ್ರಯತ್ನದಲ್ಲಿ ಜೀವನದುದ್ದಕ್ಕೂ ಪರದಾಡ್ತಾ ಇರ್ತೇವೆ. ತುಂಬಿರುವಂಥ ಕೊಪ್ಪರಿಗೆ ಅಂದರೆ ನಮ್ಮ ವಿದ್ಯೆ, ನಮ್ಮ ಜ್ಞಾನ, ದೇವರು ನಮ್ಗೆ ಆಶೀರ್ವಾದ ಮಾಡಿಕೊಟ್ಟಿರುವಂಥ ಒಳ್ಳೆ ತಂದೆ ತಾಯಿಗಳು, ಸ್ನೇಹಿತರು, ಒಳ್ಳೆ ಬದುಕು, ಇದನ್ನೆಲ್ಲ ಅನುಭವಿಸೋದೇ ಇಲ್ಲ. ಏನು ಇಲ್ಲವೋ ಅದನ್ನು ಪಡೆಯುವಂಥ ಪ್ರಯತ್ನದಲ್ಲಿ ಇರುವಂಥ ಸಂಪತ್ತನ್ನು ಮರೆತು ಬಿಡ್ತೇವೆ. ಈ ಥರದ ಒಂದು ಕೆಲಸ ನಮ್ಮಿಂದ ಮುಂದೆ ಆಗಬಾರ್ದಲ್ವಾ? ಇನ್ನಾದರೂ ಎಚ್ಚೆತ್ಕೊಳ್ಳಿ. ಇರುವಂಥ 6.5 ಕೊಪ್ಪರಿಗೆ ಸಂಪತ್ತನ್ನು ಇವತ್ತಿನಿಂದ ಬದುಕೋದಕ್ಕೆ ಶುರು ಮಾಡೋಣ. ಇಲ್ಲಾಂದರೆ ಆ ಅರ್ಧ ಕೊಪ್ಪರಿಗೆ ತುಂಬಿಸೋಷ್ಟರಲ್ಲಿ ನಮ್ಮ ಜೀವನನೇ ಮುಗ್ದೋಗಿರುತ್ತೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ಇದೊಂದೇ ಸತ್ಯವನ್ನ, ಆ ಅರ್ಧ ಕೊಪ್ಪರಿಗೆ ಯಾವತ್ತೂ ತುಂಬೋದಿಲ್ಲ. ನಾವು ನಮ್ಮ ಜೀವನದಲ್ಲಿ ಏನು ಸಿಕ್ಕಿದೆಯೋ ಅದನ್ನೇ ಖುಷಿಯಿಂದ ಬದುಕೋದನ್ನು ಕಲಿತಾಗ ಮಾತ್ರ ನಮ್ಮ ಬದುಕು ಹೆಚ್ಚು ಸಾರ್ಥಕವಾಗುತ್ತೆ. ಏನಂತೀರಿ?